Hello, Minister. ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೇರವಾಗಿ ಕರೆ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಯ ಕುರಿತಾಗಿ ಅವರಿಗೆ ತಿಳಿಸಬಹುದಾಗಿದೆ. ತಕ್ಷಣವೇ ಸಚಿವರು ಪರಿಹಾರವನ್ನ ನೀಡ್ತಾರೆ. ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ನೇರವಾಗಿ ಕರೆ ಮಾಡೋದ್ರ ಮೂಲಕ ನೀವು ಮಾತನಾಡಬಹುದು. ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದ್ದೀವಿ. ಆದ್ರೆ ನೆನಪಿರಲಿ, ರಾಜಕೀಯ ಪ್ರೇರಿತ ಪ್ರಶ್ನೆಗಳಿಗೆ, ರಾಜಕೀಯ ಪ್ರೇರಿತ ವಿಷಯಗಳಿಗೆ ಖಂಡಿತವಾಗಿಯೂ ಇದು ವೇದಿಕೆಯಲ್ಲ. ಜನರ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು ಸುವರ್ಣ ನ್ಯೂಸ್ ಇಂತಹ ಒಂದು ಪ್ರಯತ್ನವನ್ನ ನಡೆಸ್ತಾ ಇದೆ. ಸರ್, ಕೆಲವೊಂದು ಕೇಸ್ ಸ್ಟಡಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಸರ್. ರಾಜ್ಯದ ಹಲವು ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ತಂದುಕೊಟ್ಟಿರುವಂತಹ ಕೆಲವೊಂದು ಕೇಸ್ ಸ್ಟಡಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಈಗ ಹಾವೇರಿಯ ಒಂದು ಸ್ಟೋರಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾವೇರಿಯ ಹಾನಗಲ್ ತಾಲೂಕಿನ ಅರಿಶಿನಗುಪ್ಪಿ ಗ್ರಾಮಸ್ಥರ ಆರೋಪ ಇದು. ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ 70,000 ಅಧಿಕಾರಿಗಳು ಪಡ್ಕೊಂಡಿದ್ರಂತೆ. ಹೆಸ್ಕಾಂ ಅಧಿಕಾರಿ ಮಂಜುನಾಥ್ ವಿರುದ್ಧ ರೈತರು ಆರೋಪ ಮಾಡ್ತಿದ್ದಾರೆ. ಹಿರಿಯ ಅಧಿಕಾರಿ ವಿಜಯಕುಮಾರ್ ಅವರಿಗೂ ಕೂಡ ರೈತರು ದೂರು ಕೊಟ್ಟಿದ್ದಾರೆ. ಹಣ ಕೊಟ್ಟರು, ದೂರು ಕೊಟ್ಟರು, ಟ್ರಾನ್ಸ್ಫಾರ್ಮರ್ ಮಾತ್ರ ಇದುವರೆಗೆ ಬಂದಿಲ್ಲ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಅಂತಿದ್ದಾರೆ. ಈಗಾಗಲೇ ರೈತ ರವೀಂದ್ರಗೌಡ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಇದೇ ವಿಷಯವಾಗಿ ರವೀಂದ್ರ ಅವರೇ, ಸಚಿವರಿದ್ದಾರೆ, ನೇರವಾಗಿ ಮಾತನಾಡಬಹುದು. ಯಾರ ಅಧಿಕಾರಿ ದುಡ್ಡು ತಗೊಂಡಿರೋದು, ದೂರು ಕೊಟ್ಟಾದ್ಮೇಲೆ ಏನಾಯ್ತು? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನಿಲ್ಲ, ಈಗ ನಾವ್ ಏನಾದ್ರು ರೈತರು ಟಿಸಿ ಸಪ್ಲೈ ಮಾಡ್ಕೋಬೇಕಾದ್ರ ದುಡ್ಡು ಕೊಟ್ಟಲ್ಲನ ಟಿಸಿ ಬೀಳ್ತೈತಿ. ದುಡ್ಡು ಕೊಡದೆ ಹೊರತು ಅವರು ತಂದು ಜೋಡ್ಸಲ್ಲ. ಇವತ್ತು ಅರಿಶಿನಗುಪ್ಪೆ ಒಳಗೇನು ಕೂಡ ಟಿಸಿ ಸಂಬಂಧ ಮಂಜುನಾಥನ ಆಫೀಸರ್ಗೆ ದುಡ್ಡು ಕೊಟ್ಟರು ಕೂಡ ಇದುವರೆಗೂ ಕೂಡ ಟಿಸಿ ತಂದು ಜೋಡಿಸಿಲ್ಲ. ನಾವು ಅನಿವಾರ್ಯ ಟಿಸಿ ಬಂದ್ ಕೊಡಬೇಕಾದ್ರೆ ನಾವು ಕೊಡಲೇಬೇಕಾಗತ್ತೆ. ಸರ್, ಇದೇ ವಿಷಯವಾಗಿ ಹಿರಿಯ ಅಧಿಕಾರಿ ವಿಜಯಕುಮಾರ್ ನಮ್ಮ ಜೊತೆ ಫೋನ್ನಲ್ಲಿದ್ದಾರೆ. ಸರ್ ವಿಜಯಕುಮಾರ್ ಅವರೇ, ಈಗಷ್ಟೇ ರವೀಂದ್ರ ಅವರು ನಮ್ಮ ಜೊತೆ ಮಾತನಾಡ್ತಾ ಒಂದು ನೇರ ಆರೋಪ ಮಾಡಿದ್ದಾರೆ. ಮಂಜುನಾಥ್ ಅನ್ನೋರಿಗೆ 70,000 ರೂಪಾಯಿ ಕೊಟ್ಟಿದ್ದೀವಿ, ವಿಜಯಕುಮಾರ್ ಸರ್ಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ, ಆದ್ರೆ ಎರಡೂ ಕಡೆಯಿಂದ ಕೆಲಸ ಆಗಿಲ್ಲ ಅಂತ ನೇರ ಆರೋಪ ಮಾಡ್ತಿದ್ದಾರೆ. ಮೇಡಮ್ ಹೇಳಿ ವಿಜಯಕುಮಾರ್ ಅವರೇ. ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಗೆ ಅಷ್ಟುಗುಪ್ಪಿ ಯಾವ ನಮ್ಮಲ್ಲಿ ಫೇಲ್ಡ್ ಆದಂತ ಟ್ರಾನ್ಸ್ಫರ್ಸ್ ನಾವು ಕೊಡೋದಂತೂ ಯಾವ್ದು ಬಾಕಿ ಇಲ್ಲ ಸರ್. ನಾವು ಅಪ್ ಟು ಡೇಟ್ ರಿಪ್ಲೇಸ್ಮೆಂಟ್ ಮಾಡಿದ್ದೇವೆ ಸರ್ ನಮ್ಮಲ್ಲಿ. ಮತ್ತೆ ಅವ್ರು ಯಾಕೆ 70,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅವ್ನ ಯಾರೋ ರೈತ ಹೇಳ್ತಾ ಇದ್ದಾನಲ್ಲ? ಈಗ ಹಲವು ಒಂದು 5-6 ತಿಂಗಳ ಹಿಂದೆ ಇದೊಂದು ಟಿವಿ ಒಳಗೂ ಬಂದಿತ್ತು ಸರ್. ಅವಾಗ ನಾವು ಅದನ್ನ ಚೌಕಾಶಿನೂ ಮಾಡಿದೇವಿ ಸರ್. ಅವ್ರು ಯಾರು ರೈತರು ಹೇಳಿದಾರಲ್ಲ, ಆ ರೈತರು ಎಲ್ಲರೂ ಬರೋರು ಲಿಖಿತವಾಗಿ ಕೊಟ್ಟಿದ್ದಾರೆ ಸರ್. ನಾವ್ ಯಾರು ದುಡ್ಡು ಅವ್ರಿಗೆ ಕೊಟ್ಟಿಲ್ಲ ಅಂತ. ಅದನ್ನ ನಮ್ಮ ಅಧಿಕಾರಿ ವರ್ಗದವರು ಹೋಗಿ ಅಲ್ಲಿ ಚೌಕಾಶಿ ಮಾಡಿದಾರೆ ಸರ್. ಹಾನಗಲ್ ಸಬ್ ಡಿವಿಷನ್ ಬರುತ್ತೆ. ಆಗ್ಲೇ ಮೊದಲು ಈ ತರ ಕಂಪ್ಲೇಂಟ್ ಕೊಟ್ಟು ನೀವೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದೀರಾ? ಮಾಡಿದೀವಿ ಸರ್, ಮಾಡಿದೀವಿ. ಅವ್ರು ಲೆಟರ್ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟಿದ್ದಾರೆ, ಎಲ್ಲ ರೈತರು, ಅದಕ್ಕೆ ಸಂಬಂಧಪಟ್ಟಂತ ರೈತರು ಲೆಟರ್ ಕೊಟ್ಟಿದ್ದಾರೆ. ಆ ಟಿಸಿನೂ ಚೇಂಜ್ ಮಾಡಿ ಕೊಟ್ಟಿದ್ದೀವಿ ಸರ್. ಟಿಸಿ ಚೇಂಜ್ ಮಾಡಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. 2-3 ದಿನದಲ್ಲೇ ಆಗಿದೆ. ಅಲ್ಲ ರೀ, ನೇರವಾಗಿ ಟಿವಿ ಮುಂದೆ ನಿಂತ್ಕೊಂಡು 70,000 ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಕ್ರಾಸ್ ವೆರಿಫೈ ಮಾಡಿ ಆ ತರ ಏನಾದ್ರು ಇತ್ತು ಅಂತಂದ್ರೆ ನೀವು ನಾಳೆ ಸಾಯಂಕಾಲದೊಳಗಡೆ ನೀವು ಆಕ್ಷನ್ ತಗೊಳ್ಳಿ. ಯಾವ್ದು ದಾಕ್ಷಿಣ್ಯ ಬೇಡ, ಏನೇ ಆಗಲಿ ನಾಳೆ ಸಾಯಂಕಾಲದೊಳಗಡೆ ಕ್ರಾಸ್ ಮಾಡಿ. ಈಗ ಬಲವಂತ ಕೊಟ್ಟಿದಾರೋ, ಇವನು ಸುಳ್ಳು ಹೇಳ್ತಾ ಇದ್ದಾನೋ, ಯಾಕೆಂದ್ರೆ 7-8 ತಿಂಗಳಿಂದ ಯಾವುದೋ ಒಂದು ದೃಷ್ಟಿಯಿಂದ ಒಬ್ಬರ ಮೇಲೆ ಅಧಿಕಾರಿಗೆ ತೊಂದರೆ ಕೊಡಬೇಕು ಅಂತ ಕೆಲವು ಬೇಕಾದಷ್ಟು ಆರೋಪಗಳು ನಡೀತದೆ. ಕೆಲವು ಸತ್ಯನೂ ಇರ್ತದೆ. ಬಟ್ ಬೇರೆಯವ್ರನ್ನ ಟೀಮ್ ಕಳ್ಸಿಸ್ಬಿಟ್ಟು ನೀವು ಕ್ರಾಸ್ ವೆರಿಫೈ ಮಾಡಿ ನೀವೇ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ನೀವೇ ಇನ್ನೊಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ರೈತನನ್ನು ಭೇಟಿ ಮಾಡಿ ಅಲ್ಲೊಂದು ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದು ಚೂರು ಅನುಮಾನ ಇತ್ತು ಅಂತಂದ್ರೆ ನೀವು ಅವನ ಮೇಲೆ, ಯಾರ ಅಧಿಕಾರಿ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಅವನ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಶಿಫಾರಸು ಮಾಡಿ. ರವೀಂದ್ರ, ಸಚಿವರ ಮುಂದೆಯೇ ವಿಜಯಕುಮಾರ್ ಅವರು ಹೇಳ್ತಿದ್ದಾರೆ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂತ ಅಲ್ಲಿನ ರೈತರು ಬರ್ಕೊಟ್ಟಿದ್ದಾರೆ ಅಂತ. ಈಗ ಲೆಟರ್ ತಗನ ಅಂತ ಪದ್ಧತಿ ಅಂದ್ರ ಮಾಡಿದಾಗ ಲೆಟರ್ ತರ್ತಾರೆ ಮೇಡಮ್. ನಿಮ್ ಧ್ವನಿ ಸರಿಯಾಗಿ ಕೇಳಿಲ್ಲ, ಮತ್ತೊಂದ್ಸಲ ಹೇಳಿ ರವೀಂದ್ರ. ಅವರು ಮಾಡಿದ್ಕನ ಕೆಲವು ರೈತರಿಂದ ಲೆಟರ್ ಇಸ್ಕೊಂತಾರ ಸೇಫ್ಟಿಗೆ. ಕೆಲವು ರೈತರುಗಳಿಂದ ಲೆಟರ್ ತಗೊಂಡಿದ್ದಾರೆ ಅಂತಿದ್ದೀರಿ? ಸೇಫ್ಟಿಗೆ ಅಂದ್ರ ಇವ್ರು ಲೆಟರ್ ತಗೋಬೇಕಾದ್ರೆ ಅದನ್ನ ತಗೊಂಡ್ರೆ ಮೇಡಮ್. ಈಗ ನೋಡಿ ಗೌಡ್ರೆ, ಈಗ ನಮ್ಮ ಅಧಿಕಾರಿ ಮೇಲ್ಗಡೆ ಅಧಿಕಾರಿಗೆ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ್ದು ಟ್ರಾನ್ಸ್ಫಾರ್ಮರ್ ರಿಪೇರಿಗೆ ಬಂದಿಲ್ಲ, ಬಂದಿದ್ನ ನಾವು ರಿಪ್ಲೇಸ್ ಮಾಡಿದೀವಿ ಅಂತ ಹೇಳ್ತಾರೆ. ನಿಜನಾ? ಟ್ರಾನ್ಸ್ಫಾರ್ಮರ್ನ ರಿಪ್ಲೇಸ್ ಮಾಡಿರೋದು ನಿಜನಾ? ಮತ್ತೆ ಮಾಡಿದ್ದಾರೆ, ಅದು ಓಕೆ. ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ನೀವು ದುಡ್ಡು ಕೊಟ್ರಾ? 70,000 ಕೊಟ್ಟಿದ್ದೀರಾ? ಕೊಟ್ಟೇವ್ರಿ. ಯಾರ ಕೈ ಕೊಟ್ಟಿದ್ದೀರಿ? ಮಂಜುನಾಥ್ ಕಡೆ ಕೊಟ್ಟಿದ್ದೀರಿ. ಓಕೆ, ಈಗ ವಿಜಯಕುಮಾರ್ ನೋಡ್ತಾ ಇದ್ದಾರೆ.
ವಿಜಯ್ ಕುಮಾರ್ ಸಾಯಂಕಾಲದೊಳಗಡೆ ಮತ್ತೆ ಹೋಗಿ ರೈತರನ್ನ ಭೇಟಿ ಮಾಡಿ ಅಲ್ಲಿ ಆಫೀಸ್ ಅಲ್ಲಿ ಏನ್ ಪರಿಸ್ಥಿತಿ ನೀವು ನೋಡ್ಬಿಟ್ಟು ನಾಳೆ ಸಾಯಂಕಾಲದೊಳಗಡೆ ವರದಿ ಬರಬೇಕು. ಸರ್ ಇನ್ನೊಂದು ಅಪೀಲ್ ಐತೆ ಸರ್ ಕೂಡ ಹೇಳಿ ರವೀಂದ್ರ. ಹೇಳಿ. ಈಗ ಇಂಥ ಬರಗಾಲದಾಗ್ರಿ ಮೇಡಮ್ರ ಕಬ್ಬಿನ ಹೊಲದಾಗ ಕುತ್ಕೊಂಡ್ರ ಅದ್ರ ಬೆಂಕಿ ಅನಾಹುತ ಆಗಿರ್ತೈತಿ, ಅದ್ರದ್ದು ಇದು ಪರಿಹಾರ ಸಿಕ್ಕಲ್ಲ. ಅದನ್ನ ಶಿಫ್ಟ್ ಮಾಡ್ರಿ ಅಂತಂದ್ ಹೇಳಿದ್ರ ಬೇರು ಆ ಕಬ್ಬಿನ ಹೊಲದ ಟಿಸ್ನ ಶಿಫ್ಟ್ ಮಾಡಲ್ಲ. ಅದ್ರದ್ದ ಅವಘಡ ಆಗಿ ಬಹಳಷ್ಟು ಕಬ್ಬಿನ ಹೊಲಗಳು ಬೆಂಕಿ ಹಚ್ಚಿ ರೈತ ಹಾಳಾಗಿ ಹೋಗಿದ್ದಾನ. ಅದಕ್ಕೆ ಬೇರು ರೈತರ ಹೊಲದ ಟಿಸಿಗಳನ್ನ ಬದಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕ್ರಿ. ಇಲ್ಲ, ಕಬ್ಬು ಸುಟ್ಟೋದ್ರೆ ಎನರ್ಜಿ ನಮ್ಮ ಇಂಧನ ಇಲಾಖೆಯಿಂದ ಅದು ಬೇರೆ ಪ್ರೊಸೀಜರ್ ಇದೆ. ಕಬ್ಬು ಸುಟ್ಟೋಯ್ತು ಅಂತಂದರೆ ರೆವಿನ್ಯೂ ಇಲಾಖೆಗೆ ಹೋಗಬೇಕು, ಅಗ್ರಿಕಲ್ಚರ್ ಇಲಾಖೆಗೆ ಹೋಗಬೇಕು, ಅವ್ರು ನೋಡಬೇಕು, ನಮ್ಮ ಇಲಾಖೆಯವರು ಇನ್ಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ಒಂದು ಬೇರೆ ಪ್ರೊಸೀಜರು, ಅವನಿಗೆ ಕಾಂಪನ್ಸೇಷನ್ನು ಏನು ಸಹಾಯ ಮಾಡಬೇಕು ಅದಕ್ಕೊಂದು ಮಾನದಂಡ ಇದೆ. ಆ ಮಾನದಂಡದ ಮೇಲೆ ಮಾಡ್ತಾರೆ ಅವರು. ಏಕ್ದಮ್ ಬರೀ ನಮ್ಮ KV ಇಲಾಖೆಗೂ, ಯಾಕೆಂದರೆ ಏನಾದ್ರು KV ಇಲಾಖೆಯಿಂದ ಅನಾಹುತ ಆಗಿತ್ತು ಅಂತಂದರೆ ಅವ್ರು ಬೇರೆ ಥರ ಕ್ರಮ ಕೈಗೊಳ್ತಾರೆ. ಅದು ನೀವು ಹೋಗಿ ರೆವಿನ್ಯೂ ಇಲಾಖೆ ಮುಖಾಂತರ ನೀವು ಬರಬೇಕಾಗ್ತದೆ. ರೈಟ್? ಸೊ ಆದಷ್ಟು ಬೇಗ ಈ ಕುರಿತಾಗಿ ಕ್ರಮ ತೆಗೆದುಕೊಳ್ಳಿ, ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ವರದಿಯನ್ನ ತಿಳಿಸಿ ಅಂತ ಸಚಿವರು ಒಂದು ನಿರ್ದೇಶನವನ್ನ ಈಗಾಗಲೇ ಹಿರಿಯ ಅಧಿಕಾರಿ ವಿಜಯ್ ಕುಮಾರ್ ಅವರಿಗೆ ನೀಡಿದ್ದಾರೆ. 70,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ರವೀಂದ್ರ ಮೇಲಿಂದ ಮೇಲೆ ಹೇಳ್ತಿದ್ದಾರೆ. ಸ್ಥಳಕ್ಕೆ ಹೋಗಿ ಆ ಕುರಿತಾಗಿ ಪರಿಶೀಲಿಸಿ ವಾಪಸ್ ನನಗೆ ತಿಳಿಸಿ ಅಂತ ಸಚಿವರು ನೇರವಾಗಿ ಈಗ ನಿರ್ದೇಶನ. ಈಗ ನೋಡಿ ಅಮ್ಮ, ನಾನು ಅವ್ರು ಯಾರೋ ಹೇಳ್ತಾರೆ ಅಂತೇಳಿ ನಾನು 5 ನಿಮಿಷಕ್ಕೆ ಸಸ್ಪೆಂಡ್ ಮಾಡೋದು ದೊಡ್ಡ ಕೆಲಸ ಅಲ್ಲ. ಬಟ್ ಅವ್ರಿಗೊಂದು ಆಪರ್ಚುನಿಟಿ ಎಂಥವ್ರು ಕೊಡಲೇಬೇಕಾಗ್ತದೆ. ಇದು ನಿಜನ ಸುಳ್ಳ ವೈಷಮ್ಯ ಇದೆಯಾ ಏನಿದೆ ಅಂಥೇಳಿ ಕೆಲವು ಸಂದರ್ಭದಲ್ಲಿ ನಮ್ಮವರು ವರ್ಕ್ ಪ್ರೆಷರ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ, ಬೇರೆಯವ್ರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟು ಕೊಟ್ಟಿದ್ದೀನಿ ಅದು ಕೊಟ್ಟಿದ್ದೀನಿ ಅಂತ ಹೇಳಿಬಿಡ್ತಾರೆ. ಕೆಲವು ಸಂದರ್ಭ ತಿರ್ಗಾ ಹೋದಾಗ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರು ಹೇಳಿದ್ರಲ್ಲ, ನಾನು ಹೋಗಿ ಅಲ್ಲಿ ಸ್ಪಾಟ್ ನೋಡಿದ್ದೀನಿ ಅಂತ ಸೀನಿಯರ್ ಆಫೀಸರೇ ಬಂದು ಹೇಳಿದ್ರು. ಸೊ ಲೆಟ್ ಮಿ ಎಕ್ಸಾಮಿನ್. ಖಂಡಿತ ಏನಾದ್ರು ಆ ಥರ ಹಣ ತೆಗೆದುಕೊಂಡಿದ್ದ ಟ್ರಾನ್ಸ್ಫಾರ್ಮರ್ಗೆ ಅಂತಂದರೆ ಈ ರಾಜ್ಯದಲ್ಲಿ ಯಾವ ಅಧಿಕಾರಿನೂ ಬಿಡೋದಿಲ್ಲ. ಮರ್ಸಿಲೆಸ್ ಆಗಿ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಸಸ್ಪೆನ್ಷನ್ ಅಂತೂ ಇಡ್ತೀನಿ ನಾನು. ಯಾಕೆಂದರೆ ನಮ್ಮ ಉದ್ದೇಶ ಈ ಟ್ರಾನ್ಸ್ಫಾರ್ಮರ್ನ ಬ್ಯಾಂಕ್ ಮಾಡಿ, ಇದನ್ನು ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟರ್ ಮಾಡಿ 3 ದಿನದೊಳಗೆ ಮಾಡಿ, ಈ 3 ದಿನದೊಳಗೆ ಕೊಡಬೇಕು ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ದೇವೆ. ಚೇಂಜ್ ಮಾಡಬೇಕು ಅಂತ 3 ಡೇಸ್. 3 ದಿನದ ಮೇಲೆ ಕೊಡ್ಲಿಲ್ಲ ಅಂತಂದ್ರೆ ಅವರು ಪ್ರತಿ ಜಿಲ್ಲೆಗೂ ಒಬ್ಬ ಹೋಬಟ್ಸ್ಮನ್ ಅಂತ ಇರ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಆ ಇಂಜಿನಿಯರೇ ತನ್ನ ಸಂಬಳದಲ್ಲಿ ಇಷ್ಟು ಚಾರ್ಜಸ್ ಕಟ್ಕೊಡ್ಬೇಕು ಅಂತ ಹೇಳಿ ಕಾನೂನು ಇದೆ. ಎಸ್ ಸರ್, ಮತ್ತೊಂದು ಕೇಸ್ ಸ್ಟಡಿಯನ್ನು ನಾವು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ವಿ. ರಾಯಚೂರಿನ ಸ್ಟೋರಿ ಇದು. ರಾಯಚೂರಿನ YTPSಗೆ ಭೂಮಿ ನೀಡಿದ ರೈತರು ಬೀದಿಗೆ ಬಿದ್ದಿದ್ದೀವಿ ಅಂತ ಗೋಳಾಡ್ತಾ ಇದ್ದಾರೆ. 4 ವರ್ಷದಿಂದಲೂ ಭೂಮಿ ಕೊಟ್ಟವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಉದ್ಯೋಗ ನೀಡುವ ಸರ್ಕಾರದ ಭರವಸೆ ಕೂಡ ಇನ್ನೂ ಈಡೇರಿಲ್ಲ. ಅಧಿಕಾರಿ ಕುಮಾರ್ ನಾಯಕ್ ಮತ್ತು ಸಚಿವರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಪರಿಹಾರವೂ ಇಲ್ಲ, ಭೂಮಿಯೂ ಇಲ್ಲ, ಕೆಲಸವೂ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ನೋಡಿ ಅಮ್ಮ, ನಮ್ಮ ಇಲಾಖೆಯಲ್ಲಿ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಅಗ್ರಿಮೆಂಟ್ ಇರ್ತದೆ. ಅಗ್ರಿಮೆಂಟ್ ಪ್ರಕಾರ ನಾವು ಕೆಲಸ ಕೊಟ್ಕೊಂಡು ಬಂದಿದ್ದೀವಿ. ಈ YTPS ಏನು ಸಮಸ್ಯೆ ಇದೆ ಅಂತಂದರೆ, ಇವರು ನಮ್ಮ ಇಲಾಖೆಗೆ ಕೊಟ್ಟದ್ದಲ್ಲ, ಯಾವುದೋ KDBಗೆ ಯಾರಿಗೋ ಬೇರೆಯವ್ರಿಗೋಸ್ಕರ ಇಂಡಸ್ಟ್ರೀಸ್ಗೋಸ್ಕರ ಈ ಜಮೀನು ಅಕ್ವಿಷನ್ ಆಗಿತ್ತು. ಆಗ ಇವ್ರೇನು ಅಗ್ರಿಮೆಂಟ್ ಏನು ಮಾಡ್ಕೊಂಡಿಲ್ಲ. ನಾವು ಎಕ್ಸ್ಟ್ರಾ ಜಮೀನು ಬೇಕು ಅಂತೇಳಿ ನಾವು ಬೇರೆಯವ್ರ ಹತ್ರ ತೆಗೆದುಕೊಂಡಿದ್ದೇವೆ. ನಾವು ತೆಗೆದುಕೊಂಡಿರೋದು KDB, ನಾವು ಈ ರೈತರ ಹತ್ರ ತೆಗೆದುಕೊಂಡಿಲ್ಲ. ಬೇರೆ ಯಾರೋ ಇದಕ್ಕೋಸ್ಕರನೇ ನಾವು ತೆಗೆದುಕೊಂಡಿದ್ದು, ಅಂಥದಕ್ಕೆಲ್ಲ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಬಟ್ ಈ ಸಮಸ್ಯೆ ನಮಗೆ ಗೊತ್ತಿದೆ. ನಮ್ಮ ಹತ್ರ ಭಾಳ ಸತಿ ಬಂದಿದ್ದಾರೆ. ಆ ಸ್ಥಳೀಯ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಹತ್ರ ಭಾಳ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ಮುಂದೆನೇ ಇದೊಂದು ಸಭೆ ಕೂಡ ನಾವು ನಡೆಸಿದ್ದೇವೆ. ಯಾವ ರೀತಿ ಇವ್ರಿಗೆ ನಾವು ಸಹಾಯ ಮಾಡ್ಬೋದು ಅಂತ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ YTPS ಇದನ್ನು ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರನೇ ನಾವು ಅಪಾಯಿಂಟ್ಮೆಂಟ್ ತೊಗೊಳ್ಬೋದು. ಈಗೇನು ಮಾಡ್ಕೊಂಡಿದ್ದಾರೆ, ಈ ಜಮೀನು ಕಳ್ಕೊಂಡವರೆಲ್ಲ ಏನು ಮಾಡಿದ್ದಾರೆ, ಆಗ ಒಂದು 50 ಕುಟುಂಬ ಇತ್ತು ಒಂದು ಕಾಲದಲ್ಲಿ. ಈಗ ಈ ಕೆಲಸ ಸಿಗ್ತದೆ ಅಂದ ತಕ್ಷಣ ಇವರೆಲ್ಲ ಭಾಗ ಮಾಡಿಕೊಂಡು ಈ 250 ಕುಟುಂಬ ಆಗಿದೆ. ಇವರೇ ಭಾಗ ಮಾಡ್ಕೊಳ್ಳಿ, ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂದ್ಕೊಂಡು ಮೊದಲು ಒಂದು ಪಾಣಿ ಇರ್ತದೆ. ನಮಗೆ ಡಾಕ್ಯುಮೆಂಟ್ ಬರೋ ಅಷ್ಟೊತ್ತಿಗೆ ನಾವು ಇದನ್ನ ರಿಜಿಸ್ಟರ್ ಮಾಡುವಾಗ ಈಗ ಅವರು ನಾವೆಲ್ಲ ಭಾಗ ಮಾಡ್ಕೊಂಡಿದ್ದೀವಿ ಅಂತ 250 ಕುಟುಂಬ ಬರ್ತದೆ. ಹಿಂಗೆ 250 ಜನಕ್ಕೆ ಕೆಲಸ ಕೊಡೋಕ್ಕಾಗ್ತದೆ. ಈಗ ಬೇರೆ ಕಂಪ್ನಿಗಳೆಲ್ಲ ಬರೀ ಒಂದು 100 ಜನ 150 ಜನ ಇಟ್ಕೊಂಡು ಒಂದು ಸಂಸ್ಥೆ ನಡೆಸ್ತಾರೆ. ನಮ್ಮಲ್ಲಿ ಸಾವಿರಾರು ಜನ ಇಟ್ಕೊಂಡು ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ.
ಈಗ 3.5 ರೂಪಾಯಿಗೆ ನಮ್ಮ ಕರೆಂಟ್ ಕೊಡೋಕ್ಕೆ ತಯಾರಿದ್ದಾರೆ. ಆದರೆ ಇದೇ YTPS ನಮಗೆ 5 ರೂಪಾಯಿ ಚಿಲ್ಲರೆ ಕರೆಂಟ್ ಆಗ್ತಾ ಇದೆ. ಹೆಂಗೆ ನಾವು ಇದನ್ನು ನಾವು ಸರ್ಕಾರದ ಆ ದುಡ್ಡು ನಾವು ಗ್ರಾಹಕರ ಮೇಲೆ ಹಾಕ್ಬೇಕಾಗ್ತದೆ. ಸೊ ಹಿಂಗೆಲ್ಲ ಬೇಕಾದ ಸಮಸ್ಯೆ ಇದೆ. ಆದರೆ ಇದೇನು ಜಿನೈನ್ ಕೇಸ್ ಏನಲ್ಲ, ಯಾವುದು ಇದು ಹೇಳ್ತಾರೆ ಜಿನೈನ್ ಕೇಸ್ ಅಲ್ಲ. ಬಟ್ ಮಾನವೀಯತೆಯಿಂದ ಯಾವುದಾದ್ರು ರೀತಿಯಲ್ಲಿ ಇವ್ರಿಗೆ ಸಹಾಯ ಮಾಡೋಣ ಅಂತೇಳಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವ್ರು ಆಗಾಗ ಬೇಕಾದಷ್ಟು ಬಂದು ರೆಪ್ರೆಸೆಂಟೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಇವ್ರಿಗೆ ಪ್ರಯಾರಿಟಿ ಹೆಂಗೆ ಕೊಡ್ಬೋದು ಅಂತ ಹೇಳಿ ನಾವು ಒಂದು ದಾರಿ ಹುಡುಕ್ತಾ ಇದ್ದೀವಿ. ಬಟ್ ಈಗಾಗಲೇ ಕೆಲವರಿಗೆಲ್ಲ ಕೆಲಸ ಕೂಡ ಕೊಟ್ಟಿದೆ. ಎಸ್, ಈಗ ಉಡುಪಿಯಿಂದ ನಾಗೇಂದ್ರ ಕರೆ ಮಾಡಿದ್ದಾರೆ. ನಾಗೇಂದ್ರ, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ಕಾರ ನಾಗೇಂದ್ರ. ಸರ್ ನಾನು ನಾಗೇಂದ್ರ ಅಂತ ಹೇಳಿ ಕುರ್ಕಾಲು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಆಗಿದ್ದೇನೆ. ಹೇಳಿ ನಾಗೇಂದ್ರ, ಏನ್ ಸಮಸ್ಯೆ ತಿಳಿಸಿ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಲೈನ್ ದುರಸ್ತಿ ಮಾಡುವಾಗ ಒಬ್ರು ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಬಂದವರು ಡೆತ್ ಆದ್ರು. ಆದ್ರೆ ಅಲ್ಲಿ ನಮ್ಮಲ್ಲಿ ಆದಾಗ ಲೈನ್ ಮ್ಯಾನ್ ಒಬ್ಬರನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಯಾರನ್ನು ಸಸ್ಪೆಂಡ್ ಮಾಡಲಿಲ್ಲ. ಒಂದನೇದು ಮಂತ್ರಿನೇ ಮಾಡಿದ್ರು. SO ಆಗಿರ್ಬೋದು ಅಥವಾ ಯಾರು SO ಅವರು ಅಲ್ಲಿ ಲೈನ್ ಅನ್ನ ಶಿಫ್ಟ್ ಮಾಡುವಾಗ ಇರ್ಲೇಬೇಕಿತ್ತು. ಅವ್ರ ಹತ್ರ ಕೇಳಿದ ಕೂಡಲೇ ನಿಮ್ಗೆ ಒಂದಿರ್ಬೋದ್ರಿ, ನಮ್ಗೆ 1000 ಇದೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ನೀರಿನ ಕನೆಕ್ಷನ್ ಕೂಡ ಬಹಳಷ್ಟು ಸತಾಯಿಸಿದ್ದಾರೆ ಅವರು. ಈ ರೀತಿ ಮತ್ತೆ ಈಗ ಮಳೆಗಾಲ ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಪ್ರಾರಂಭ ಆಗಿದೆ. ಜಂಗಲ್ ಕಟ್ ಅಂತೂ ಯಾರು ಮಾಡ್ತಾ ಇಲ್ಲ. ಕೇಳಿದ್ರೆ ನಮ್ಮಲ್ಲಿ ಲೈನ್ ಮ್ಯಾನ್ ಕೊರತೆಗಳಿದೆ, ನೀವು ಮಿನಿಸ್ಟರ್ ಲೆವೆಲ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಈಗ ಲೈನ್ ಮ್ಯಾನ್ ಎಷ್ಟೆಲ್ಲ ಬೇಕು ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಮೆಸ್ಕಾಂಗೆ ಮಂಗಳೂರಿಗೆ ಎಷ್ಟು ಪೋಸ್ಟ್ ವೇಕೆಂಟ್ ಇತ್ತು ಅಷ್ಟು ಪೋಸ್ಟ್ ಫಿಲ್ಅಪ್ ಮಾಡಿದ್ದೀನಿ, ಬಹುಶಃ ಎಲ್ಲ ಮಾಡಿದ್ದೀನಿ. ಈಗ ಜಂಗಲ್ 3 ಜನ ಲೈನ್ ಮ್ಯಾನ್ ಇದ್ರು ಸರ್. ಈಗ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ, 2 ಇದ್ದಾರೆ. ಸುಮಾರು 86 TC ಇದೆ. ನಾನು ಈಗಾಗಲೇ ಅದನ್ನ ಬಹಳಷ್ಟು ಮೇಲಾಧಿಕಾರಿಗಳಿಗೆ ಮೊನ್ನೆ ತಾನೇ ಕಂಪ್ಲೇಂಟ್ ಅನ್ನೆಲ್ಲ ಕೊಟ್ಟಿದ್ದೇವೆ. ಅವರು ಕೂಡ ಹೇಳಿದ್ರು SO ಬಗ್ಗೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಇದರ ಬಗ್ಗೆ. ನೈಟ್ ಅಂತೂ ಯಾರು ಇಲ್ಲ ಸರ್. 5 ಗಂಟೆ ನಂತರ ನಮ್ಮಲ್ಲಿ ವರ್ಕ್ ಮಾಡೋರಿಲ್ಲ. ಮೈನ್ ಲೈನ್ಗಳು ಇರ್ತದೆ, ಕಟ್ ಆದ್ರೆ ನಾವೇ ಖುದ್ದು ಫೋನ್ ಮಾಡಿ ನಾವೇ ಇಂಟ್ರೆಸ್ಟ್ ತಗೊಂಡು ನಾವು ಈ ರೀತಿ ಎಲ್ಲ ಮಾಡ್ತಾ ಇದ್ದೇವೆ. ಆದ್ರೂ ನಮ್ಮಲ್ಲಿ ರಾತ್ರಿ ಪಾಳ್ಯದಲ್ಲಿ ಕರ್ತವ್ಯ ಏನಿರುತ್ತೆ ಇಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ಆ 2 ಲೈನ್ ಮ್ಯಾನ್ಗಳಿದ್ದಾರೆ. ಸಂದರ್ಭದಲ್ಲಿ ರಾತ್ರಿಯಲ್ಲಿ ಏನಾದ್ರೂ ಏನಿಲ್ಲ. ಇಲ್ಲಿ ಒಂದು ವಾಹನ ವ್ಯವಸ್ಥೆ ಕೂಡ ಇಷ್ಟ ತನಕ ಮಾಡ್ಲಿ. ದೊಡ್ಡ ಏರಿಯಾ ಇದು ನೋಡಿ. ಈಗ ನಾನು ಪ್ರತಿಯೊಂದು ಸ್ಟೇಷನಲ್ಲೂ ಒಂದು ಗ್ರಾಹಕರ ಸಲಹಾ ಸಮಿತಿ ಅಂತ ಮಾಡಿದ್ದೀನಿ. ಅಲ್ಲಿ ಒಂದಷ್ಟು ಜನ ಮೆಂಬರ್ಸು ಮಾಡಿದ್ದೀನಿ. ಪ್ರತಿ ಶುಕ್ರವಾರ, ಪ್ರತಿ 3ನೇ ಶುಕ್ರವಾರ ಎಲ್ಲ ಮೀಟಿಂಗ್ಗಳು ಕೂಡ ಮಾಡಬೇಕು ಗ್ರಾಹಕರ ಜೊತೆ ಅಂತೇಳಿ ಹೇಳಿದ್ದೇನೆ. ಏನು ನೀವು ಮೀಟಿಂಗ್ ಮಾಡ್ತೀರಾ ಅಂತೇಳಿ ಅದನ್ನು ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತ ಹೇಳಿದ್ದೇನೆ. ಮಾಡಿ ನನಗೂ ಕೂಡ ಏನೇನು ಮೀಟಿಂಗ್ ಆಯಿತು ಅಂತೇಳಿ ವಾಟ್ಸಪ್ಪಲ್ಲಿ ನಮಗೆ ಕಳಿಸ್ಬೇಕು, MD ಕಳಿಸ್ಬೇಕು, ನೇರವಾಗಿ ಮಂತ್ರಿ ಕಳಿಸ್ಬೇಕು ಕೂಡ ಅಂತ ಹೇಳಿದ್ದೇನೆ. ಸೊ ನಿಮ್ದು ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂತಂದರೆ ದಯವಿಟ್ಟು ಮತ್ತೆ ನೀವು ನನಗೆ ಈಗ ತಿಳಿಸಿದಿರಿ. ಈಗಾಗಲೇ ಲೈನ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ತಪ್ಪು ಮಾಡಿರಬೇಕು ಅಂತೇಳಿ ಸಸ್ಪೆನ್ಷನ್ ಆಗಿದೆ. ಆದರೆ ಒಬ್ಬರನ್ನ ಬಿಟ್ಬಿಟ್ಟು ಒಬ್ಬರೋ ಇಬ್ಬರೋ ಯಾರು ಜವಾಬ್ದಾರಿ ಇದ್ದಾರೆ ಅವ್ರು ಮಾಡ್ಬೋದು. ಎಲ್ಲರನ್ನೂ ಮಾಡೋಕ್ಕೋಯ್ತು ಅಂದರೆ ನಾಳೆ ಬೆಳಗ್ಗೆ ಅಲ್ಲಿ ಖಾಲಿ ಆಗೋಗ್ಬಿಡ್ತದೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ನೇರವಾಗಿ ಅದು ಏನು ತಪ್ಪೇ ಆಗಿತ್ತು ಅಂತಂದರೆ ಮತ್ತೆ ತಾವು ನನ್ನ ಗಮನಕ್ಕೆ ಈ TV ಚಾನಲ್ ಮುಖಾಂತರ ತರ್ತಾ ಇದ್ದೀರಿ. ನನ್ನ ಆಫೀಸರ್ಸ್ನ ನಾನು ಕಳಿಸ್ತೇನೆ, ಪರಿಶೀಲನೆ ಮಾಡ್ತೇನೆ. ನೀವು ಕೂಡ ನಮಗೆ ಸಹಕಾರ ಕೊಡಿ. ನಮಸ್ಕಾರ. Hello, Minister.